ಎಲ್ಲರಿಗೂ ನಮಸ್ಕಾರ. BPL ಕಾರ್ಡ್, ಅದರಲ್ಲೂ ಕೆಲ ಬಡ ಕುಟುಂಬಗಳ BPL ಕಾರ್ಡ್ ರದ್ದು ಮಾಡಲು ಸರ್ಕಾರ ನಿರ್ಧಾರ. ಕಾರಣ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಯಮದ ಪ್ರಕಾರ BPL ಕಾರ್ಡನ್ನು ಕಡುಬಡವರಿಗೆ ಮಾತ್ರ ನೀಡಲಾಗುತ್ತದೆ. ಆದರೆ ಫಲಾನುಭವಿಗಳಲ್ಲದವರು ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಂದರೆ ನೀಡಿ ಅದನ್ನು BPL ಕಾರ್ಡ್ನ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ದೂರುಗಳು ಮೊದಲಿಂದನೂ ಕೇಳಿ ಬರ್ತಾ ಇದೆ. ಇವಾಗಲೂ ಅದೇ ಒಂದು ಕೂಗು ಕೇಳಿ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ತುಂಬ ಜನ ಅನುಕೂಲವಾಗಿರ್ತಾರೆ, ಅವ್ರ ಹತ್ರ BPL ಕಾರ್ಡ್ ಇರುತ್ತೆ. ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ, ಎಷ್ಟೊಂದು ಜನ ಅವರು BPL ಕಾರ್ಡ್ ಮಾಡಿಸ್ಕೊಂಡು ಯಾವುದಕ್ಕೆ ಏನೋ ಒಂದು ಸೌಕರ್ಯ ಸಿಗುತ್ತೆ ಸರ್ಕಾರದಿಂದ ಅನ್ನೋ ಒಂದು ದುರಾಸೆಗೆ. ಆದರೆ ಇದೀಗ ಎಚ್ಚೆತ್ತುಕೊಂಡಿರುವ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿದೆ. ಅಲ್ಲದೆ ಮತ್ತೊಂದೆಡೆ ಕೆಲವು ಬಡವರಿಗೂ ಶಾಕಿಂಗ್ ನ್ಯೂಸ್ ಒಂದನ್ನು ನೀಡಿದೆ. ಏನಾಗಿದೆ ಅನ್ನೋದಾದರೆ, ಈಗ ಎಕ್ಸಾಂಪಲ್ಲು ನಿಮ್ಮ ಏನಾದರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನೀವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಎಲಿಜಿಬಲ್ ಇದ್ದು BPL ಕಾರ್ಡ್ಗೆ ಎಲಿಜಿಬಲ್ ಇದ್ದು ನೀವು ಬಡವರೇ ಆಗಿದ್ರೆ ಅಂದರೆ BPL ಕಾರ್ಡ್ ಬಿಲೋ ಪಾವರ್ಟಿ ಲೈನ್ ಅದಕ್ಕೆ ಬರೋರಾಗಿದ್ದರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಕ್ಯಾನ್ಸಲ್ ಆಗಿದೆ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ತುಂಬ ಜನ ಹೇಳ್ತಿದ್ದಾರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನೀವು ಹಾಗೆ ಮಾಡಿ. ಯಾರಿಗೂ ಏನೂ ಮಾಡೋ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ನಕಲಿ ದಾಖಲೆ ನೀಡಿ ಅಕ್ರಮವಾಗಿ BPL ಕಾರ್ಡ್ಗಳನ್ನು ರದ್ದು ಮಾಡಲು ಸರ್ಕಾರ ಮುಂದಾಗಿದೆ. ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಅದನ್ನು ರದ್ದು ಕೂಡ ಮಾಡಿದ್ದಾರೆ. ವಿರುದ್ಧ ಆಹಾರ ಇಲಾಖೆ ಸಮರ ಸಾರಿದೆ. ಕರೆಕ್ಟ್ ಅಲ್ವಾ? ಸೊ ಯಾರೆಲ್ಲ ಒಂದು ಈ ಥರ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು BPL ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ಶಾಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಏನಾಗಿತ್ತು, ಪ್ಯಾನ್ ಕಾರ್ಡ್ನೊಂದಿಗೆ ಆಧಾರ್ ಜೋಡಣೆಗೆ ನೀಡಿದ ಗಡುವು ಮೀರಿ ವಿಳಂಬದ ಕಾರಣ ದಂಡದೊಂದಿಗೆ ಅಂದರೆ ಪೆನಾಲ್ಟಿ ಫೈನ್ ಮುಖಾಂತರ ಆಧಾರ್ ಪ್ಯಾನ್ ಲಿಂಕ್ ಮಾಡಿದ್ರು. ಕರೆಕ್ಟ್ ಅಲ್ವಾ? ತುಂಬ ಜನ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿದ್ರು. ನಿಗದಿತ ಅವಧಿ ಮೀರಿದ ನಂತರ 1,000 ರೂಪಾಯಿ ದಂಡ ಕೂಡ ಮಾಡಿದ್ರು. ಇಲ್ಲಿಗೆ ಆದಾಯ ತೆರಿಗೆ ಇಲಾಖೆಗೆ ಪಾವತಿಸಿದ ಪ್ಯಾನ್ ಆಧಾರ್ ಕಾರ್ಡ್ ಜೋಡಣೆ ಮಾಡಿದವರನ್ನು ಆದಾಯ ತೆರಿಗೆ ಪಾವತಿದಾರರು ಎನ್ನುವ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಏನಾಗಿತ್ತು, ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪೇಮೆಂಟ್ ಮಾಡಿರೋದ್ರಿಂದ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅದನ್ನು ನೀವು ಇನ್ಕಮ್ ಟ್ಯಾಕ್ಸೇ ಪೇಮೆಂಟ್ ಮಾಡಿದ್ದೀರಾ ಅನ್ನೋ ಒಂದು ತೆರಿಗೆ ಪಾವತಿದಾರರು ಎನ್ನುವ ಪಟ್ಟಿಗೆ ಸೇರ್ಪಡೆ ಮಾಡಿಬಿಟ್ಟಿದ್ರು. ಇದನ್ನೇ ಆಧಾರವಾಗಿಟ್ಟುಕೊಂಡ ಆಹಾರ ಇಲಾಖೆ BPL ಕಾರ್ಡ್ ರದ್ದು ಮಾಡಲು ಮುಂದಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ. ಬಟ್ ಇದನ್ನ ತುಂಬ ಜನ ಹೇಳ್ತಾ ಇದ್ದಾರೆ. ಕೆಲವೊಂದು ಮೀಡಿಯಾದಲ್ಲಿ ಕೂಡ ಕೊಟ್ಟಿದ್ರು. ಆಹಾರ ಇಲಾಖೆ ರಾಜ್ಯದಲ್ಲಿ 1,06,152 ಆದಾಯ ತೆರಿಗೆ ಪಾವತಿದಾರರು ಹೊಂದಿದ ಅನರ್ಹ BPL ಮತ್ತು ಅಂತ್ಯೋದಯ ಕಾರ್ಡುಗಳನ್ನು ರದ್ದುಪಡಿಸಲು ನಿರ್ಧರಿಸಿದೆ. ಆದರೆ ಇದರಲ್ಲಿ ಅರ್ಧಕ್ಕೂ ಅಧಿಕ ಮಂದಿ ಬಡವರು ಇದ್ದಾರೆ ಎನ್ನಲಾಗಿದೆ. BPL ಕಾರ್ಡ್ನಿಂದ ವಂಚಿತರಾದ ಬಡವರಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನಿರಕ್ಷಣಾ ಅಂದರೆ NOC ತಗೋಬೇಕು. ಓಕೆನಾ? ಸೊ NOC ತಗೊಂಡು ನೀವು NOC ತರುವಂತೆ ಆಹಾರ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದು, ಇದರಿಂದ ಬಡವರು IT ಕಚೇರಿಗೆ ಅರ್ಜಿ ಸಲ್ಲಿಸಿ NOC ಕೊಡುವಂತೆ ಆಗ್ರಹಿಸಿದ್ದಾರೆ. ಏನಾಗ್ತಿದೆ, ನಂದು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಬರಲ್ಲ, ಬಟ್ ನಾನು ಪ್ಯಾನ್ ಆಧಾರ್ ಲಿಂಕ್ ಮಾಡ್ಸೋಕ್ಕೋಸ್ಕರ ನಾನು 1,000 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆ ಇಲಾಖೆ ಕಟ್ಟಿದ್ದೀನಲ್ಲ. ಸೊ ನಾನಿವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಾನು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿಲ್ಲ, ಆಧಾರ್ ಮತ್ತು ಪ್ಯಾನ್ ಉದ್ದೇಶಕ್ಕೋಸ್ಕರ ನಾನು 1,000 ಪೇಮೆಂಟ್ ಮಾಡ್ತೀನಿ ಅಂತ NOC ತರಬೇಕು. ಓಕೆನಾ? ಸೊ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅವ್ರದ್ದು ಈ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿದೆ. ಓಕೆನಾ? ಸೊ NOC ತೊಗೊಂಬಂದು ನೀವು ಆಮೇಲೆ ಅದನ್ನು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟರೆ ಅಂದರೆ ಅವ್ರಿಗೆ ಕೊಟ್ಟರೆ ನಿಮ್ಮ ರದ್ದಾಗಿರುವ BPL ಕಾರ್ಡ್ನ ಮತ್ತೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲೇನಾಗಿದೆ, ಕೆಲವೊಂದು BPL ಕಾರ್ಡ್ ರದ್ದಾಗಿರೋದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗುತ್ತಿಲ್ಲ, ಗೃಹಲಕ್ಷ್ಮಿ ಸಿಗ್ತಿಲ್ಲ, ಅನ್ನಭಾಗ್ಯ ಸಿಗ್ತಿಲ್ಲ, ಹೆಚ್ಚುವರಿ ಅಕ್ಕಿ ಕೂಡ ಸಿಗ್ತಿಲ್ಲ, ಮನೆ ನಿರ್ಮಾಣಕ್ಕೆ ಸಾಲ ಪಡೆಯಲು ಸಾಧ್ಯವಾಗುತ್ತಿಲ್ಲ, 1,000 ರೂಪಾಯಿ ದಂಡ ಪಾವತಿಸಿ ಆಧಾರ್ ಪ್ಯಾನ್ ಕಾರ್ಡ್ ಜೋಡಣೆ ಮಾಡಿ ಬಡವರು ಗ್ಯಾರಂಟಿ ಸೇಲಿ ಹಲವು ಸೌಲಭ್ಯಗಳನ್ನ ಕಳೆದುಕೊಳ್ಳೋ ರೀತಿ ಆಗಿದೆ. ಈಗ ನೋಡಿ, ಸರ್ಕಾರಕ್ಕೆ 1,000 ರೂಪಾಯಿ ಬಡವರು ಕಟ್ಟಿ ಮತ್ತೆ ಇಲ್ಲಿ ಇಷ್ಟೊಂದು ಸೌಲಭ್ಯಗಳನ್ನ ಕಳ್ಕೊಡೋ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಪ್ರಾಬ್ಲಮ್ ಆಗಿದೆ. ಸೊ ಇನ್ ಕೇಸ್ ನೀವೇನಾದರೂ BPL ಅಂದರೆ ಬಿಲೋ ಪಾವರ್ಟಿ ಲೈನಿಗೆ ಬಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಒಂದು ರೀಸನ್ ಆಗಿರುತ್ತೆ. ಅಂದರೆ ನೀವು ಆಧಾರ್ ಮತ್ತು ಪ್ಯಾನ್ ಲಿಂಕ್ ಜೋಡಣೆಗೆ ಪೇಮೆಂಟ್ ಮಾಡಿರ್ತಾರಲ್ಲ, ಸೊ ಅದು ಅಂದ್ಕೊಂಡು ಕನ್ಫರ್ಮ್ ಆಗಿ ನೀವು NOC ತೊಗೊಂಬಂದರೆ ಡಿಪಾರ್ಟ್ಮೆಂಟಿಂದ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ನ ಮತ್ತೆ ಚಾಲ್ತಿ ಮಾಡಿಕೊಡ್ತಾರೆ. ಓಕೆನಾ? ಸೊ ಇದು ಒಂದು ರೀಸೆಂಟಾಗಿ ಬಂದಿರೋ ಅಪ್ಡೇಟು. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಧನ್ಯವಾದಗಳು.